ಎಸ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನೋಡುವುದು ಎಸ್ ಗೈಸ್, ನೇಮಕಾತಿಗಳಿಗೆ ಅಡ್ಡಿ ಆಗ್ತಿರೋದೇನು, ಫೈನಲ್ ಆಗಿ ಯಾಕೆ ಎಷ್ಟು ಡಿಲೇ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇರಬೇಕು. ಒಳ ಮೀಸಲಾತಿ ಪ್ರಕರಣ ಆಲ್ರೆಡಿ ಗೊತ್ತಿದೆ ನಿಮ್ಗೆ. ಒಳ ಮೀಸಲಾತಿ ಪ್ರಕರಣ ಆಲ್ರೆಡಿ ಫೈನಲ್ ಆಗಿದೆ. ಮತ್ತು ಈ ರೋಸ್ಟರ್ ಬಿಂದು ಅನ್ನುವಂಥದ್ದು ನೋಡಿ, ರೋಸ್ಟರ್ ಬಿಂದು ಕೂಡ ಫೈನಲ್ ಆಗಿದೆ. ಆಲ್ಮೋಸ್ಟ್ ಬಹುತೇಕವಾಗಿ ಫೈನಲ್ ಆಗಿದೆ. ಈ ರೋಸ್ಟರ್ ಬಗ್ಗೆನೇ ಇಲ್ಲಿದೆ ಇದು. ಓಕೆ, ಅದ್ರ ಬಗ್ಗೆನೇ ಮಾಹಿತಿ ಮುಂದೆ ತಿಳಿಸ್ಕೊಡ್ತೀನಿ. ನೋಟಿಫಿಕೇಷನ್ ಆಗ್ತಿಲ್ಲ, ಎಲ್ಲ ಫೈನಲ್ ಆದರೂ ಕೂಡ ನೋಟಿಫಿಕೇಷನ್ ಆಗ್ತಿಲ್ಲ. ವೈ? ಓಕೆ, KPSC ಮತ್ತು KA ಯಾವಾಗ ಕೊಡ್ತಾರೆ, ಯಾವಾಗ ಎಕ್ಸಾಮ್ ಆಗ್ತವೆ, ಯಾವಾಗ ಎಕ್ಸಾಮ್ ನೋಟಿಫಿಕೇಷನ್ ಆಗ್ತವೆ, ಅದೆಲ್ಲದರ ಬಗ್ಗೆ ಮಾತಾಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ಅಂದರೆ ನಿಮಗೆ ಅರ್ಥ ಆಗ್ತದೆ. ಸೊ ಅರ್ಧಂಬರ್ಧ ಬಂದುಬಿಟ್ಟು ಅರ್ಥ ನೋಡಿದ್ರೆ ಸೊ ಈಗಲೇ ಸ್ಕಿಪ್ ಮಾಡಿಬಿಡಿ. ಓಕೆ, ಥ್ಯಾಂಕ್ ಯು. ಎಸ್ ಗೈಸ್, ನಿಮಗೆ ಒಂದು ಗೊತ್ತಿರಲಿ ಏನು ಅಂತಂದರೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರ್ತದೆ ಏನಂತಂದರೆ ಸಮಾಜ ಕಲ್ಯಾಣ ಇಲಾಖೆ. ಸಮಾಜ ಕಲ್ಯಾಣ ಇಲ್ಲಿ ಯಾಕೆ ಇಂಟರ್ಫಿಯರ್ ಆಗ್ತಿದೆ ಎಲ್ಲವನ್ನು ಮಾತಾಡೋಣ. ನೋಡ್ಬೋದು ಗೈಸ್, ನಮಸ್ಕಾರ. ನಿಮ್ಮ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನೇಮಕಾತಿಯಲ್ಲಿ ಒಳ ಮೀಸಲಾತಿಯನ್ನು ಅನ್ವಯಿಸಿ 400 ಬಿಂದು ರೋಸ್ಟರ್ಗಳದ್ದು ಏನೈತಲ್ಲ, ಆ ರೋಸ್ಟರ್ ಬಿಂದುಗಳನ್ನು ಆದೇಶ ಹೊರಡಿಸುವ ಪ್ರಸ್ತಾವನೆಯನ್ನು ಪ್ರಸ್ತುತ ಸಿಬ್ಬಂದಿ ಆಡಳಿತಾತ್ಮಕ ಸುಧಾರಣಾ ಇಲಾಖೆ PAR ಅಂತ ಕರಿತೀವಿ, ಇದು ಪರಿಶೀಲನೆಯಲ್ಲಿದೆ. ಅಂದರೆ ಇದು ಪ್ರೆಸೆಂಟ್ ಚೆಕ್ಕಿಂಗಲ್ಲಿದೆ ಅಂಥೇಳಿ ಇದೊಂದು ಟ್ವಿಟರಲ್ಲಿ ರಿಪ್ಲೈ ಕೊಟ್ಟಂತಹ ಸಮಾಜ ಇಲಾಖೆ. ನೋಡ್ಬೋದು, ಅವರು ರಿಪ್ಲೈ ಕೊಟ್ಟರೆ ಮುಗೀತು. ಆಲ್ರೆಡಿ ಏನೇನಿದೆ ಸಮಸ್ಯೆ ಅಂತ ಹೇಳಿರ್ತಾರೆ. ಸೊ ಆಲ್ರೆಡಿ ಪ್ರೊಸೆಸಿಂಗಲ್ಲಿದೆಯಾ ಅಥವಾ ಡಿಲೇ ಆಗ್ತದೆ ಅಂತ ಹೇಳಿಬಿಟ್ಟಿದ್ದಾರೆ ಆಲ್ರೆಡಿ. ನೋಡಿರ್ಬೋದು ಇಲ್ಲಿ ಈ ಒಂದು ಮೆಸೇಜ್ ಮೂಲಕ ನಾವು ಏನು ತಿಳ್ಕೊಬೋದಪ್ಪ ಅಂತಂದರೆ, ಬಹುತೇಕ ಆಲ್ಮೋಸ್ಟ್ ಆಲ್ ರೋಸ್ಟರ್ ಫೈನಲ್ ಆಗಿದೆ. ಹಾಗಾಗಿ ನೋಟಿಫಿಕೇಷನ್ಗಳು ಯಾವ ಸಮಯದಲ್ಲಾದರೂ ಯಾವಾಗ ಬೇಕಾದರೂ ಆಗ್ಬೋದು. ಓಕೆ, ಯಾವುದೇ ರೀಸನ್ನೇ ಇಲ್ಲ. ಓಕೆ, ಯಾವುದೇ ಒಳ ಮೀಸಲಾತಿ ರೀಸನ್ ಇಲ್ಲ, ಯಾವುದೇ ಕೋರ್ಟ್ ಪ್ರಕರಣ ಇಲ್ಲ. 17%ನಿಂದ 15%ಗೂ ಇರಿಸಿದ್ದಾರೆ. ಆಮೇಲೆ ಅದು 56% ಇಟ್ಟಿದ್ದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು 50% ಮೇಲೇ ನೋಟಿಫಿಕೇಷನ್ ಮಾಡಬೇಕು ಅಂತ ಅಂತಾರೆ. ಹಾಗಾಗಿ ಯಾವುದೇ ಒಳ ಮೀಸಲಾತಿ ಆಗಲಿ, ಯಾವುದೇ ರಿಸರ್ವೇಷನ್ ಆಗಲಿ, ಯಾವುದೇ ಸಮಸ್ಯೆನೇ ಇಲ್ಲ. ಬಟ್ ಇವಾಗ ನೇಮಕಾತಿ ಮಾಡಲಾರ್ದು ಒಂದೇ ಒಂದು ರೀಸನ್ ಏನಪ್ಪ ಅಂತಂದರೆ, ಅದು ನೇಮಕಾತಿ ಆಗಲಿಲ್ಲ ಅಂತಂದರೆ ಅದಕ್ಕೆ ಕಾರಣ ಯಾರು ಅಂತಂದರೆ ನೇರವಾಗಿ ಗೋರ್ಮೆಂಟೇ ಕಾರಣ. ಬಿಟ್ಟರೆ ಯಾವುದೇ ರೀತಿ ನಿಮಗೆ ರೀಸನ್ ಸಿಗೋದಿಲ್ಲ. ಯಾಕಂದರೆ ನೇಮಕಾತಿ ಮಾಡೋಕ್ಕೆ ಏನು ಒಳ ಮೀಸಲಾತಿ ರೀಸನ್ ಕೊಡ್ತಿದ್ರು, ಇಂಟರ್ನಲ್ ರಿಸರ್ವೇಷನ್ನ ಅದನ್ನು ರೀಸನ್ ಕೊಡ್ತಿದ್ರು, ಅದು ಈಗ ಕೊಡೋಕ್ಕಾಗಲ್ಲ. ಅದು ಫೈನಲ್ ಆಗಿದೆ. ರೋಸ್ಟರ್ ಬಿಂದು ಕೂಡ ಫೈನಲ್ ಆಗಿದೆ. ಆಲ್ಮೋಸ್ಟ್ ಬಹುತೇಕ ರೋಸ್ಟರ್ ಬಿಂದು 400 ಏನಿತ್ತಲ್ಲ ಅದು ಕೂಡ ಫೈನಲ್ ಆಗಿದೆ. ಇವಾಗ ಏನೇ ಇದ್ರೂ ನೋಟಿಫಿಕೇಷನ್ನ ಮಾಡಲೇಬೇಕು. ನೋಟಿಫಿಕೇಷನ್ನ ಮಾಡಲೇಬೇಕು. ಇವಾಗ ಅವರು ಕೊಟ್ಟರೆ ಏನು ರೀಸನ್ ಕೊಡ್ಬೋದು? ಈ ಜೂನ್ 24 ಒಳಗಾಗಿ ಏನು ನಡೀತದಪ್ಪ ಅಂತ ಕೇಳಿದಾಗ GB ಎಲೆಕ್ಷನ್ ನಡೀತದೆ. GB ಎಲೆಕ್ಷನ್ ಅಂತಂದರೆ ಗ್ರೇಟ್ ಬೆಂಗಳೂರು ಅಥಾರಿಟಿ ಈ ಎಲೆಕ್ಷನ್ನ ನಡೆಸ್ತಾರೆ. ಈ ನಡೆಸೋ ಸಂಬಂಧ ಇದನ್ನು ಲೇಟ್ ಮಾಡ್ಬೋದು, ಹೊರತಾಗಿ ಬಿಟ್ಟರೆ ಯಾವುದೂ ರೀಸನ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಇದನ್ನು ನೋಡ್ಬೋದು ಗೈಸ್. ಇದು ಅವರ ಸರ್ಕಾರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ಈ ಗೋರ್ಮೆಂಟ್ನ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗ್ತದೆ. ನೋಟಿಫಿಕೇಷನ್ನ ಬಿಫೋರ್ ಎಲೆಕ್ಷನ್ ಮಾಡಬೇಕಾ ಅಥವಾ ಆಫ್ಟರ್ ಎಲೆಕ್ಷನ್ ಮಾಡಬೇಕಾ, ಅದನ್ನು ಅವರು ಗಮನದಲ್ಲಿಟ್ಟುಕೊಂಡು ಮಾಡ್ತಾರೆ. ಓಕೆ, ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅಂತಂದರೆ ಅವರು ಏನು ಮಾಡ್ತಾರೆ, ಬಿಫೋರ್ ಎಲೆಕ್ಷನ್ನ ನೋಟಿಫಿಕೇಷನ್ ಮಾಡ್ತಾರೆ. ಅಂದರೆ ಬಿಫೋರ್ ಎಲೆಕ್ಷನ್ ಅಂತಂದರೆ ಯಾವಾಗ ಮಾಡಬೇಕು? ಅವರು ಈಗ ಮೇ 12ರಿಂದ ಹಿಡ್ಕೊಂಡು ಅವರು ಜೂನ್ 24 ಯಾವಾಗ ಬೇಕಾದರೂ ಮಾಡಲಿ. ಓಕೆ, ಬಟ್ ಮಾಡಲೇಬೇಕು 100% ಮಾಡಬೇಕು. ಅಂದರೆ ಸರ್ಕಾರಕ್ಕೆ ಒಂದು ವಿದ್ಯಾರ್ಥಿಗಳು ಕೃತಜ್ಞರಾಗಿರ್ತಾರೆ. ಇನ್ನೊಂದು ಸತಿ ಎಲೆಕ್ಷನಲ್ಲಿ ಆರಿಸಿ ತೊಗೊಂಬರ್ತಾರೆ. ಇಲ್ಲ ಅಂತಂದರೆ ಈಗ ಯಾವ ಸರ್ಕಾರ ಇದೆಯೋ ಆ ಸರ್ಕಾರ 100% ಡಬ್ ಹೊಡೆಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆ, ಯಾಕಂದರೆ ಇದು ನಮ್ಮ ದೇಶ ಯಾವುದ್ರ ಮೇಲೆ ನಿಂತಿದೆಪ್ಪ ಅಂತಂದರೆ ಲಾಭಾಂಶದ ದೇಶ ಅಂತ ಕರಿತೀವಿ. ಯಾಕೆ ಕರಿತೀವಪ್ಪ? 60% ಇಡೀ ಇಂಡಿಯಾದಲ್ಲಿ 60% ಯೂತ್ ಇರುವುದು ನಮ್ಮ ದೇಶದಲ್ಲಿ. ಎಲ್ಲರೂ ನೋಡ್ಕೊಳ್ಳಿ ನೀವು, ಬಟ್ ಇಡೀ ಜಾಸ್ತಿ ಯೂತ್ಸ್ ಇರೋದು ನಮ್ಮ ಭಾರತದಲ್ಲಿ 60%. ಹಾಗಾಗಿ ಲಾಭಾಂಶ ದೇಶ ಅಂತ ಕರಿತೀವಿ. ಸೊ ಯೂತ್ ಏನಾದರೂ ಮನಸ್ಸು ಮಾಡಿದರೆ ಯಾರೂ ಕೂಡ ಓಟ್ ಹಾಕಲ್ಲ.
ಎಲೆಕ್ಷನ್ ನಡೆಯಲ್ಲ. ಹಾಗಾಗಿ ನಿಮ್ಮ ಸರ್ಕಾರಗಳು ಬೀಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಸ್ವಲ್ಪ ತಿಳ್ಕೊಂಡು, ಸ್ವಲ್ಪ ಮನಸ್ಥಿತಿನ ಚೇಂಜ್ ಮಾಡಿಕೊಂಡು, ಈ ಗೋರ್ಮೆಂಟು ಎಲ್ಲರಿಗೂ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ನೋಟಿಫಿಕೇಷನ್ನ ಮಾಡಿದರೆ ಸೊ ಅವರು ಕೂಡ ಸೇಫು, ಆಮೇಲೆ ವಿದ್ಯಾರ್ಥಿಗಳ ಒಂದು ಭವಿಷ್ಯ ಕೂಡ ನಿರ್ಧಾರ ಆಗ್ತದೆ. ಹಾಗಾಗಿ ಜಲ್ದಿ ನೋಟಿಫಿಕೇಷನ್ ಆಗಲಿ ಅಂತ ತಿಳ್ಕೊಂಡು ನಾವು ಮನವಿಯನ್ನು ಮಾಡ್ಕೊತೀವಿ. ಆಲ್ರೆಡಿ ನೋಡ್ಬೋದು ನೀವು ಒಂದು ಕೆಲಸ ಮಾಡಬೇಕು ಗೈಸ್. ಜಲ್ದಿ ನೋಟಿಫಿಕೇಷನ್ ಆಗಬೇಕು ಅಂದರೆ ನೀವೇನು ಮಾಡಬೇಕು, ಹೋರಾಟಗಳನ್ನ ಮಾಡಲೇಬೇಕು. ಹೋರಾಟ ಮಾಡದೆ ಇಲ್ಲಿ ಏನೂ ಸಿಗಲ್ಲ ಅಂತೇಳಿ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ನಮ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು ಏನು ಮಾಡಿದ್ದಾರೆ, ಹೋರಾಟನೇ ಮಾಡಿದ್ದಾರೆ. ಬಟ್ ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಗಮನಿಸಬೇಕು. ಶಾಂತವಾಗಿ ಮಾಡಿದ್ದಾರೆ. ಓಕೆ, ಅಶಾಂತಿಯ ಜನಕ ಅಂತ ಯಾರೂ ಕರೆದಿಲ್ಲ ಅವರಿಗೆ. ಯಾಕಂತಂದರೆ ಅವರು ಶಾಂತವಾಗಿಯೇ ಮಾಡಿದ್ದಾರೆ. ಯಾವುದೇ ರೀತಿ ದೊಂಬೆ, ಗಲಭೆ, ಹಿಂಸಾಚಾರ ಅದು ಇದು ಏನೂ ಮಾಡಿಲ್ಲ. ಹಾಗಾಗಿ ನೀವು ಕೂಡ ಪ್ರೊಟೆಸ್ಟ್ ಮಾಡಬೇಕು. ಪ್ರೊಟೆಸ್ಟ್ನ ಮಾಡಿದ್ರೇ ಮಾತ್ರ ಇಲ್ಲಿ ನಿಮಗೆ ನ್ಯಾಯವಂತೂ ಸಿಗ್ತದೆ. ಇಲ್ಲ ಅಂತಂದರೆ ಸುಮ್ಮನೆ ಕೂತ್ಕೊಂಡ್ರೆ ಎಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟು ಆಗಲಿಲ್ಲ ಅಂತಂದರೆ ಯಾರೋ ಒಬ್ಬರು ಮಾಡ್ತಾರೆ ಬಿಡು, ಯಾರೋ ಒಬ್ಬರು ಕಾಂತಕುಮಾರ್ ಸರ್ ಥರ ಒಬ್ರು ಯಾರೋ ಮಾಡ್ತಾರೆ ಬಿಡು, ನಮಗೆ ಯಾಕೆ ಅನ್ನುವಂಥ ಮನಸ್ಥಿತಿಯಿಂದ ಫಸ್ಟ್ ಆಫ್ ಆಲ್ ನಾವು ಹೊರಗಡೆ ಬರಬೇಕು. ವಿದ್ಯಾರ್ಥಿಗಳು ಸಾಗರದಂತೆ ಹರಿತಾ ಇರಬೇಕು. ಆವಾಗ ಮಾತ್ರ ಈ ನಮ್ಮ ಸರ್ಕಾರಕ್ಕೆ ಮುಟ್ಟೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಡೀತದೆ ಬಿಡು, ಇಷ್ಟು ವರ್ಷನೇ ಜಗ್ಗಿದ್ದೀವಿ, ಇನ್ನೇನು ನೇಮಕಾತಿ ಮಾಡಿದ್ರು ಅಷ್ಟೇ ಬಿಟ್ಟರು ಅಂಥೇಳಿ ಆ ಮನಸ್ಥಿತಿಯಲ್ಲಿ ಇರ್ತಾರೆ. ಅವ್ರಿಗೆ ಒಂದು ಬಿಸಿ ಮೂಡಿಸುವಂತಹ ಪ್ರಯತ್ನ ನಿಮ್ಮಿಂದ ಆಗಬೇಕು ಗೈಸ್. ಓಕೆ, ಇದಕ್ಕೆ ನಾವು ಕೂಡ ಬೆಂಬಲ ಮಾಡ್ತೀವಿ. ನಮ್ಮ ಚಾನಲ್ ಕಡೆಯಿಂದ ಯಾವತ್ತೂ ಬೆಂಬಲನೇ ಇರ್ತದೆ. ಆಲ್ರೆಡಿ ನಾವು ಕೂಡ ಹೋಗಿ ಹೋರಾಟದಲ್ಲಿ ಆಲ್ರೆಡಿ ತುಂಬ ಸಲ ಭಾಗಿನೇ ಆಗಿದ್ದೀವಿ. ನೋಡ್ಬೋದು, ತುಂಬ ಜನಕ್ಕೆ ಒಂದು ಡೌಟ್ ಇರ್ತದೆ, ಏನು ಅಂತಂದರೆ DPAR ಈ DPAR ತುಂಬ ಜನ ಕನ್ಫ್ಯೂಸ್ ಇರ್ತದೆ, ಏನಿದು, ಈ ಇಲಾಖೆಯಿಂದ ಏನಾಗ್ತದೆ. ಆಲ್ರೆಡಿ ಇದು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತದೆ. ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ DPAR ಬರ್ತದೆ. ಸೊ ಈ DPAR ಏನು ಮಾಡ್ತದಪ್ಪ ಅಂತಂದರೆ, DPAR ಆಲ್ರೆಡಿ ನೇಮಕಾತಿನ ಮಾಡ್ಕೋತದೆ. ಈ ನೇಮಕಾತಿ ಮಾಡ್ಕೊಳ್ಳೋಕ್ಕೆ ಯಾರಿಗೆ ಹಂಚಿಕೆ ಮಾಡ್ತದೆ ಅಂತಂದರೆ, ಈ ಸಮಾಜ ಕಲ್ಯಾಣ ವತಿಯಿಂದ ಇದನ್ನ ರೆಡಿ ಮಾಡಿಬಿಟ್ಟು ಯಾವ್ಯಾವ ಒಂದು ಇಲಾಖೆ ಇರ್ತಾವೆ ನೋಡಿ ಅವುಗಳಿಗೆ ಹಂಚಿಕೆ ಮಾಡ್ತದೆ. ಎಕ್ಸಾಂಪಲ್ ತೊಗೊಳ್ಳಿ. ಎಕ್ಸಾಂಪಲ್ ಯಾವುದೋ ಒಂದು ESI ಇದೆ ಅಂತ ಅಂದ್ಕೊಳ್ಳಿ. ESI ಸಬ್ ಇನ್ಸ್ಪೆಕ್ಟರ್ ಇದೆ. ಇದನ್ನು ಯಾರಿಗೆ ಕೊಡಬೇಕು, ಯಾರು ಎಕ್ಸಾಮ್ ನಡೆಸ್ತಾರಲ್ಲ ಅವ್ರಿಗೆ ಕೊಡಬೇಕು. ಅಂದರೆ KPSC ನಡೆಸ್ತದೆ, KPSC ಇವರಿಗೆ ಕೊಡಬೇಕು. ಇವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತದೆ. ಈಗ ಹಂಚಿಕೆ ಮಾಡ್ತದೆ. ಈಗ ಎಕ್ಸಾಂಪಲ್ ತೊಗೊಳ್ಳಿ, ವಿಲೇಜ್ ಅಕೌಂಟೆಂಟ್. ಈ ವಿಲೇಜ್ ಅಕೌಂಟೆಂಟು ಯಾವುದ್ರ ಅಡಿಯಲ್ಲಿ ಬರ್ತದೆ, ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರ್ತದೆ. ಇವರು ಎಕ್ಸಾಮ್ನ ಯಾರಿಂದ ನಡೆಸ್ತಾರೆ ಅಂತಂದರೆ KA. ಸೊ KAಗೆ ಕೊಡುವಂಥ ಪ್ರಯತ್ನ ಮಾಡ್ತದೆ DPAR. ಓಕೆ, ಅರ್ಥ ಆಯ್ತು ಅಂತ ಅಂದ್ಕೋತೀನಿ. ಓಕೆ, ಅಂದರೆ ಈ ವೀಕಲ್ಲಿ ಆಗುವಂಥ ತುಂಬ ಪಾಸಿಬಿಲಿಟೀಸ್ ಇದ್ದಾವೆ. ನೇಮಕಾತಿಗಳು ಈ ವೀಕಲ್ಲಿ ಆಗುವಂಥ ಪಾಸಿಬಿಲಿಟೀಸ್ ಇದ್ದಾವೆ. ಇದನ್ನು ಬಿಟ್ಟರೆ ಅದು ಎಲೆಕ್ಷನ್ ಆಫ್ಟರ್ನೇ ಮಾಡ್ತಾರೆ. ಇದೊಂದು ಸರ್ಕಾರದ ಮನಸ್ಥಿತಿಗೆ ಬಿಟ್ಟಂತಹ ಒಂದು ವಿಚಾರ ಆಗಿರ್ತದೆ ಗೈಸ್. ಇವಾಗ ರೀಸನ್ ಹೇಳಲಿಕ್ಕೆ ಏನೂ ಇಲ್ಲ ಅವ್ರ ಹತ್ರ. ಮಾಡಬೇಕು ಎಲೆಕ್ಷನ್, ಬಟ್ ಮಾಡಲಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಹಂಗಂತೇಳಿ ನೀವು ನಿಮ್ಮ ಸಮಯವನ್ನು ವೇಸ್ಟ್ ಮಾಡ್ಕೋಕ್ಕೆ ಹೋಗಬೇಡಿ. ಸೊ ಓದೋರು 100% ಓದ್ಕೊಳ್ರಿ. ನೋಟಿಫಿಕೇಷನ್ಗಳು ಆಗ್ತವೆ. ಯಾವ ಸಮಯದಲ್ಲಿ ಬೇಕಾದರೂ ನೋಟಿಫಿಕೇಷನ್ ಆಗೇ ಆಗ್ತವೆ, ಅದ್ರ ಬಗ್ಗೆ ಡೌಟೇ ಬೇಡ. ಸೊ ಆಲ್ರೆಡಿ ಒಂದು ಕ್ವಶನ್ ಕೇಳ್ತಿದ್ರಿ, ಆಲ್ರೆಡಿ ನಾನು ಪಾರ್ಟ್ ಟೈಮ್ ವರ್ಕ್ ಮಾಡ್ಕೊಂಡು ಓದ್ತಾ ಇದ್ದೀನಿ, ಆಲ್ರೆಡಿ ನಾನು ಫುಲ್ ಟೈಮ್ ವರ್ಕ್ ಮಾಡಿಕೊಂಡೇ ಓದ್ತಾ ಇದ್ದೀನಿ, ಕೆಲಸ ಬಿಡಬೇಕಾ? ಗೈಸ್, ಯಾವುದೇ ರೀತಿ ನೋಟಿಫಿಕೇಷನ್ ಆಗುವವರೆಗೂ ನೀವು ಯಾವುದೇ ಜಾಬ್ ಮಾಡ್ತೀರಿ, ಕೆಲಸವನ್ನು ಬಿಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ಯಾವುದೇ ಒಂದು ನೋಟಿಫಿಕೇಷನ್ ಆಗ್ತಂದರೆ ಆವಾಗ ನೀವು ಕೆಲಸವನ್ನು ರಿಸೈನ್ ಮಾಡ್ಬೋದು. ಬಟ್ ಬಿಟ್ರಿ ಅಂತಂದರೆ ನೀವು ಕೆಟ್ಟ್ರಿ. ಯಾಕಂದರೆ ಈ ಕಡೆ ಅದು ಇಲ್ಲ, ಈ ಕಡೆ ಇದು ಇಲ್ಲ, ಹಂಗಾಗಿಬಿಡ್ತದೆ ಗೈಸ್. ಹಾಗಾಗಿ ನೋಡ್ಕೊಳ್ಳಿ, ಯಾವಾಗ ಆಗ್ತದೆ ಯಾವಾಗಿಲ್ಲ ನೋಟಿಫಿಕೇಷನ್ ಬಂದ ತಕ್ಷಣ ಏನೇ ಅಪ್ಡೇಟ್ ಇರಲಿ ನಾನು ಮಾಹಿತಿಯನ್ನು ಕೊಡ್ತಿರ್ತೀನಿ. ಸೊ ತುಂಬ ಜನ ವರ್ಕರ್ಸ್ ಇರ್ತೀರ, ಪಾರ್ಟ್ ಟೈಮ್, ಫುಲ್ ಟೈಮ್, ಸೊ ಸ್ಟೂಡೆಂಟ್ಗಳು ಇರ್ತೀರ, ನಿಮಗೆಲ್ಲ ಹೆಲ್ಪ್ ಆಗ್ತದೆ ಈ ಚಾನಲ್ಲು. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಓಕೆ, ಏನೇ ಅಪ್ಡೇಟ್ ಬಂದರೂ ಅಪ್ಡೇಟನ್ನು ಮಾಡ್ತೀನಿ. ಥ್ಯಾಂಕ್ ಯು ಗೈಸ್.